ಆ್ಯಕ್ಚುಲಿ ಫಸ್ಟು ನಿದ್ದೆ ಸರಿಯಾಗಿಲ್ಲ ಅಂದರೆ ಸರ್ಕ್ಯಾಡಿಯಂ ರಿದಮ್ ಅಂತ ಇರುತ್ತೆ ಬಾಡಿಲಿ, ಅದೇ ಏರ್ಪೇರ್ ಆಗುತ್ತೆ. ಬಟ್ ನಾನು ಇನ್ನೂ ಒಂದು ಮಾತು ಹೇಳಿದೆ, ಇದು ಆ್ಯಕ್ಚುಲಿ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಅವರ್ ಲೈಫ್ ಆಗಿಬಿಟ್ಟಿದೆ. ಎಲ್ಲ ಶಿಫ್ಟನ್ನು ಮಾಡಲೇಬೇಕು ಬ್ರೆಡ್ ಆ್ಯಂಡ್ ಬಟರ್ಗಾಗಿ ಅಂತಲೂ ಹೇಳ್ಬೋದು. ಆವಾಗ ನಾವು ಏನು ಮಾಡಬೇಕು, ಕಾಂಪನ್ಸೇಟ್ ಮಾಡ್ಕೊಬೇಕು. ಅಟ್ಲೀಸ್ಟ್ ಈಗ ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ಅವ್ರಿಗೆ ನೈಟಲ್ಲಿ ನಿದ್ದೆ ಆಗಿರಲ್ಲ ಅಂತಂದರೆ ಮಾರ್ನಿಂಗು ಅವರಿಗೆ ಒಂದು ಪೀಸ್ಫುಲ್ ಆಗಿರೋ ರೂಮಲ್ಲಿ ಸ್ವಲ್ಪ ಕರ್ಟನೆಲ್ಲ ಹಾಕ್ಕೊಂಡು ಕತ್ಲೆ ಮಾಡಿಕೊಂಡು ಆವಾಗ ಮಲ್ಕೊಬೇಕು. ಇನ್ನೊಂದು ನಿದ್ದೆ ಅಂತ ಅಂದರೆ ಈಗ ಒಂದು 2 hours ಮಲ್ಕೊಳ್ಳೋದು, ಆಮೇಲೆ ಇನ್ನೊಂದು 2 hours ಮಲ್ಕೊಳ್ಳೋದು, ಅದಕ್ಕೆ ನಿದ್ದೆ ಆ್ಯಕ್ಚುಲಿ ಅಲ್ಲ. ಕಂಟಿನ್ಯೂ ಆಗಿ ಡಿಸ್ಟರ್ಬ್ ಇಲ್ಲದೆ ಮಲ್ಕೊಳ್ಳೋದು ಅದು ನಿದ್ದೆ. ಆವಾಗ ನಮ್ಮ ಬಾಡಿಲಿ ಏನಾಗುತ್ತೆ, ಅದು ಒಂದು ರಿಪೇರ್ ಟೈಮ್ ಅಂತ ಹೇಳ್ಬೋದು ಬಾಡಿಗೆ. ಆ ಟೈಮಲ್ಲಿ ನಮ್ಮ ಬಾಡಿ ಸೆಲ್ಲನ್ನು ರಿಪೇರ್ ಮಾಡುತ್ತೆ, ಬಾಡಿ ಮೆಕ್ಯಾನಿಸಮ್ಸ್ಗಳು ಚೆನ್ನಾಗಿರುತ್ತೆ. ಒಂದು ರೆಸ್ಟ್ ಬೇಕು ಬಾಡಿಗೆ. ಯಾವ ಮಿಷಿನ್ ಆದರೂ ಎಷ್ಟು ಟೈಮ್ ಅಂತ ವರ್ಕ್ ಮಾಡೋಕ್ಕಾಗತ್ತೆ ಅಲ್ವಾ, ಆ ಥರ. ಇದರಿಂದ ಏನು ಬರ್ಬೋದು ಪ್ರಾಬ್ಲಮ್ಸ್ ಅಂದರೆ, ಈಗ ಯೂತ್ಸಲ್ಲಿ ಅಂದರೆ ಡಾರ್ಕ್ ಸರ್ಕಲ್ಸ್ ಆಗ್ಬೋದು, ಎಕ್ಸ್ಟರ್ನಲ್ ಇಂದ ನೋಡೋದಿದ್ರೆ ಮುಖ ಮಂಕಾಗೆ ಆಗತ್ತೆ, ಗೊತ್ತಾಗತ್ತೆ ನಿದ್ದೆ ಇಲ್ಲ ಅಂತ ಅಂದ್ಬಿಟ್ಟು. ಮುಖ ನೋಡಿದ್ರೆ ಹಿಂದೆ ಎಲ್ಲ ಹಿರಿಯರು ಹೇಳ್ತಿದ್ರು, ಏನೋ ನೀನು ನಿದ್ದೆ ಮಾಡಿಲ್ವಾ ಅಂತ ಅಂದ್ಬಿಟ್ಟು. ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಒಳಗಡೆಯಿಂದ ನೋಡಬೇಕು ಅಂದರೆ, ಒಳಗಡೆ ಮೆಂಟಲ್ ಹೆಲ್ತ್ ಅಥವಾ ಇಂಟರ್ನಲ್ ಹೆಲ್ತ್ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ಡಿಸ್ಟರ್ಬ್ ಇರುತ್ತೆ. ನಿದ್ದೆ ಸರಿಯಾಗದಿದ್ದವರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಬೇಗ ಸಿಟ್ಟು ಬರುತ್ತೆ, ಡೈಜೆಷನ್ ಇಶ್ಯೂಸ್ ಇರುತ್ತೆ. ಇದನ್ನೆಲ್ಲ ಅವರೇ ಈ ಪಾಡ್ಕಾಸ್ಟ್ ನೋಡ್ತಾ ಇರೋರೇ ಅವರೇ ಫೀಲ್ ಮಾಡ್ತಾ ಇರ್ತಾರೆ, ಹೌದಲ್ವಾ ನನಗೂ ಹೀಗೆ ಆಗ್ತಾ ಇರುತ್ತೆ ಅಂತ. ಲೇಟರ್ ಸ್ಟೇಜಸ್ಸಲ್ಲಿ ಫುಡ್ ಸರಿಯಾಗಿದ್ದೇನೆ ಒಬೆಸಿಟಿ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಲೇಟರ್ ಸ್ಟೇಜಸ್ಸಲ್ಲಿ ಹೇಳ್ತಾ ಇರೋದು ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ, BP ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಸ್ವಲ್ಪ ಇರೋದ್ರಲ್ಲೇ ಲೈಫ್ ಸ್ಟೈಲ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ.